ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣದ ತನಿಖೆ ವೇಳೆ ರಾಜ್ಯ ಸರ್ಕಾರಕ್ಕೆ ಡಬಲ್ ಶಾಕ್ ಎದುರಾಗ್ತಾ ಇದೆ. ಷಡ್ಯಂತ್ರದ ಬಳಿಕ ಹೈಕಮಾಂಡ್ ತಂತ್ರನ ಎಂಬ ಆರೋಪ ಕೇಳಿಬರ್ತಾ ಇರೋದು. ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕರಿಂದ ಈ ತರದೊಂದು ಗಂಭೀರವಾದಂತಹ ಆರೋಪ ಇದೀಗ ಕೇಳಿಬರ್ತಾ ಇದೆ. ಹೈಕಮಾಂಡ್ ನಾಯಕರು ತನಿಖೆಗೆ ಸೂಚನೆಯನ್ನ ಕೊಟ್ರ ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರದತ್ತ ಬೊಟ್ಟು ಮಾಡ್ತಾ ಇದ್ದಾರೆ ಬಿಜೆಪಿ. ಹೈಕಮಾಂಡ್ ವಿರುದ್ಧ ಆರೋಪ ಕೇಳಿ ಬಂದಂತ ಹಿನ್ನೆಲೆಯಲ್ಲಿ ಬಿಜೆಪಿ ಆರೋಪಕ್ಕೆ ಅವಕಾಶ ಕೊಡದಂತೆ ಎಚ್ಚರಿಕೆ ಹೆಜ್ಜೆಯನ್ನ ಇಡ್ತಾ ಇರೋದು. ಮುಜುಗರವನ್ನ ತಪ್ಪಿಸಿಕೊಳ್ಳುವುದಕ್ಕೆ ಕಾಂಗ್ರೆಸ್ನಿಂದಲೂ ಕೂಡ ಧರ್ಮಸ್ಥಳ ಚಲೋ ಅಂತ ಹಮ್ಮಿಕೊಳ್ತಾ ಇದ್ದಾರೆ. ಧರ್ಮ ವಿರೋಧಿ ಪಟ್ಟದಿಂದ ಹೊರಬರೋದಕ್ಕೆ ಅಂತ ಕಾಂಗ್ರೆಸ್ ಒಂದು ಪ್ಲಾನ್ ಮಾಡ್ಕೊಳ್ತಾ ಇರೋದು. ಎಸ್ಐಟಿ ತನಿಖೆಯ ಮಧ್ಯಂತರ ವರದಿ ಬಿಡುಗಡೆ ಮಾಡೋದಕ್ಕೆ ಎಚ್ಚರಿಕೆಯ ನಡಿಗೆಯನ್ನ ಇಡ್ತಾ ಇದೆ. ಎಲ್ಲ ಅನ್ಕೊಂಡಂಗಾಗಿದ್ರೆ ನಿನ್ನೆ ಎಸ್ಐಟಿ ವರದಿಯ ಮಧ್ಯಂತರ ವರದಿ ಏನಿತ್ತು ಅದನ್ನ ಬಿಡುಗಡೆ ಮಾಡಬಹುದು ಸದನದಲ್ಲಿ ಪರಮೇಶ್ವರ್ ಅವರು ಗೃಹ ಸಚಿವರು ಅಂತ ಅನ್ಕೊಳ್ಳಲಾಗಿತ್ತು. ಬಟ್ ಮಾಡಲಿಲ್ಲ. ಬಹಳ ಎಚ್ಚರಿಕೆ ಹೆಜ್ಜೆ ಇಡ್ತಾ ಇದ್ದಾರೆ ನೋಡಿ. ಮೊದಲಿಗೆ ಈ ತರದೊಂದು ಪ್ರಕರಣ ಇದೆ, ಬುರುಡೆ ಹಿಡ್ಕೊಂಡು ಬಂದಿದ್ದಾನೆ ಅಂತ ಅಂದಾಗ ಸಿಎಂ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಯಾವ ಎಸ್ಐಟಿನೂ ಇಲ್ಲ, ಏನೂ ಇಲ್ಲ, ತನಿಖೆ ಮಾಡಲ್ಲ ಅನ್ನುವಂಥ ಅರ್ಥದಲ್ಲಿ ಖಡಕ್ ಆಗಿ ಒಂದು ವಿಚಾರವನ್ನ ಹೇಳ್ತಾರೆ. ಅದಾದ ಕೆಲವು ದಿನಗಳಲ್ಲಿ ಇಮಿಡಿಯೇಟ್ ಆಗಿ ಎಸ್ಐಟಿ ತನಿಖೆ ಅಂತ ಹೇಳ್ಬಿಡ್ತಾರೆ. ಸಿದ್ದರಾಮಯ್ಯನವರ ಮೊದಲ ನಿಲುವಿದ್ದು ಬೇರೆ, ಆಮೇಲೆ ಬಂದ ನಿಲುವು ಬೇರೆ. ಯಾವಾಗಲೇ ಆದ್ರೂ ಸಿದ್ದರಾಮಯ್ಯನವರ ಮಾತಿನಲ್ಲಿ ಒಂದು ಸ್ಪಷ್ಟತೆ ಅನ್ನೋದಿರುತ್ತೆ. ಒಂದು ನಿಲುವಿನಲ್ಲಿ ನಿಂತ್ಕೊಂಡ್ರು ಅಂದರೆ ಆ ನಿಲುವು ಅವರು ಬೇರೆ ಚೇಂಜ್ ಮಾಡಲ್ಲ. ಬಟ್ ಈ ವಿಚಾರದಲ್ಲಿ ಹಂಗಾಗಲಿಲ್ಲ. ಮೊದಲಿಗೆ ಎಸ್ಐಟಿ ತನಿಖೆಗೆ ವಹಿಸಲ್ಲ ಅಂತ ಹೇಳಿದವರು ಇಮಿಡಿಯೇಟ್ ಆಗಿ ಎಸ್ಐಟಿ ತನಿಖೆ ಅಂತ ಹೇಳಿದ್ ಯಾಕೆ ಅನ್ನೋದು ಪ್ರಶ್ನೆ. ಸೊ ಅದಕ್ಕೆ ಬಿಜೆಪಿಗರ ಆರೋಪ ಏನು ಅಂತಂದ್ರೆ, ಈ ಸರ್ಕಾರಕ್ಕೆ, ನಮ್ಮ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಹೈಕಮಾಂಡ್ನ ಕಾಂಗ್ರೆಸ್ ನಾಯಕರು ಒತ್ತಡ ಹೇರಿದ್ದಾರೆ. ಇಲ್ಲ, ನೀವು ತನಿಖೆ ಮಾಡಬೇಕು ಅಂತ. ಅದಕ್ಕೆ ಇವರು ಬಾಯಿ ಮುಚ್ಕೊಂಡು ತನಿಖೆಗೆ ಹೇಳಿದ್ರು ಅಂತ. ಅದೀಗ ಹೆಂಗೆ ಮೆಸೇಜ್ ಪಾಸ್ ಆಗುತ್ತೆ ಅಂತಂದ್ರೆ, ಮೊದಲೇ ಕಾಂಗ್ರೆಸ್ ಧರ್ಮ ವಿರೋಧಿ ಅನ್ನೋದೊಂದು ಪಟ್ಟುವನ್ನು ಹಿಡ್ಕೊಂಡು ಬಿಟ್ಟಿದೆ. ಧರ್ಮ ಅಂದರೆ ಇವ್ರಿಗೆ ಅಷ್ಟಕ್ಕಷ್ಟೇ ಅನ್ನೋದೊಂದು ಪಟ್ಟ, ಎಲ್ಲರೂ ಓಲೈಕೆಯಲ್ಲಿ ತೊಡಗಿಬಿಟ್ಟಿದ್ದಾರೆ ಇವರು ಅನ್ನೋದೊಂದು ಪಟ್ಟ ಕಾಂಗ್ರೆಸ್ಸಿಗೆ ಇದೆ. ಆ ಥರದ್ದೇನಾದರೂ ಮೆಸೇಜ್ ಸ್ಟ್ರಾಂಗ್ ಆಗಿ ಪಾಸ್ ಆಯಿತು ಅಂತಂದರೆ ಅದು ಕಾಂಗ್ರೆಸ್ಗೆ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗುತ್ತೆ. ಅದನ್ನ ಈಗ ಕಂಟ್ರೋಲ್ ಮಾಡಬೇಕು. ಧರ್ಮದ ಪರ ಹೋರಾಟ ಮಾಡೋದು ಅಂತಂದರೆ ಅದು ಬಿಜೆಪಿ ಅಂದರೆ ಧರ್ಮ ಅಂದರೆ ಬಿಜೆಪಿ ಅನ್ನುವಂಥ ಒಂದು ಅತಿ ದೊಡ್ಡ ಮೆಸೇಜ್ ಆಲ್ರೆಡಿ ಪಾಸ್ ಆಗಿ ಬಹಳ ವರ್ಷಗಳಾಗಿದೆ ಬಿಜೆಪಿಯಿಂದ. ಇದನ್ನು ಹಾಗೆ ಕ್ಯಾರಿಯನ್ ಮಾಡ್ಕೊಳ್ಳೋದಕ್ಕೆ ಅವ್ರು ಧರ್ಮಸ್ಥಳ ಚಲೋ ಅಂತ ಹಮ್ಮಿಕೊಂಡ್ರು ಬೇರೆ. ಸೊ ಈ ಕಾಂಗ್ರೆಸ್ನವ್ರಿಗೆ ಒಂದು ಡವ ಶುರು ಆಯಿತು, ಇಲ್ಲ ಇದು ಬೇರೆ ಥರ ರೂಟಿಗೆ ಹೋಗ್ತಾ ಇದೆ ಅಂತ. ಅದಕ್ಕೆ ಪರಮೇಶ್ವರ್ ಅವರು ಸಾಕಷ್ಟು ಬಾರಿ ಒತ್ತಿ ಹೇಳ್ತಾ ಇರೋದು, ಇದರಲ್ಲಿ ಯಾವುದೇ ಕಾರಣಕ್ಕೂ ರಾಜಕಾರಣ ಮಾಡೋದಕ್ಕೆ ಹೋಗಬೇಡಿ, ಕಾನೂನಾತ್ಮಕವಾಗಿ ಮಾತ್ರ ಈ ಪ್ರಕರಣವನ್ನು ನೋಡಿ ಅಂತ. ಅದಕ್ಕೆ ಕಾಂಗ್ರೆಸ್ನವರು ಈಗ ಮಾಸ್ಟರ್ ಪ್ಲಾನ್ ಅನ್ನುವಂತೆ ಅವರು ಕೂಡ ನಿನ್ನೆ ಎಲ್ಲ JDS ಕಾಂಗ್ರೆಸ್ನವರು ಮತ್ತು ಕಾಂಗ್ರೆಸ್ನವರು ಎಲ್ಲರೂ ನಾವು ಧರ್ಮಸ್ಥಳ ಚಲೋ ಹಮ್ಮಿಕೊಳ್ತೀವಿ, ನಾವು ಕೂಡ ಧರ್ಮಸ್ಥಳ ಚಲೋವನ್ನು ಮಾಡ್ತೀವಿ, ನಾವು ಕೂಡ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಮಾಡ್ಕೊಂಡು ಹೋಗ್ತೀವಿ ಅಂದರೆ ಕಾಂಗ್ರೆಸ್ನವರು ಧರ್ಮಸ್ಥಳದ ಪರವಾಗಿದ್ದಾರೆ ಅನ್ನೋದೊಂದು ಸ್ಟ್ರಾಂಗ್ ಮೆಸೇಜ್ ಪಾಸ್ ಆಗಬೇಕು. ಇವನ್ DK ಶಿವಕುಮಾರ್ ಅವ್ರು ಮಾಡಿದ್ದು ಕೂಡ ಅದನ್ನೇ. DK ಶಿವಕುಮಾರ್ ಅವರು ಇದು ಷಡ್ಯಂತ್ರ ಅಂತ ಹೇಳಿಬಿಟ್ರು. ಸರ್ಕಾರದಲ್ಲಿ ಇರುವಂಥ ಉಪಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು ಇವರೇ ಷಡ್ಯಂತ್ರ ಅಂತ ಹೇಳಿಬಿಟ್ರು. ಅಲ್ಲಿಗೊಂದು ಸ್ವಲ್ಪ ನಿರಾಳ, ಪರವಾಗಿಲ್ಲ ಈ ಸರ್ಕಾರದಲ್ಲಿ ಯಾರೋ ಹಿಂದೂ ಧರ್ಮದ ಬಗ್ಗೆ ಮಾತಾಡೋರು ಇದ್ದಾರೆ ಅಂತ ಕೆಲವರಿಗೆ ಅರ್ಧ ಮೆಸೇಜ್ ಪಾಸ್ ಆಯಿತು. ಆದರೆ ಅದು ಕೂಡ ಕಾಂಗ್ರೆಸ್ಸಿಗೆ ಎಡವಟ್ಟಾಯಿತು. ನಿಮ್ಮ ಪಕ್ಷದಲ್ಲಿರೋರೇ ಹೇಳ್ತಾ ಇದ್ದಾರೆ, ನೀವು ನೋಡಿದ್ರೆ ತನಿಖೆ ಅಂತಿದ್ದೀರಾ ಅಂತ. ಅದಕ್ಕೆ ನಿನ್ನೆ ತ್ಯಾಪ ಹಾಕೋ ಕೆಲಸವನ್ನು ಗೃಹ ಸಚಿವರು ಮಾಡಿದ್ರು. ಅವ್ರು ಹೇಳಿದ್ದಾರೆ, ಆದರೆ ಆ ತನಿಖೆ ಸತ್ಯಾಂಶ ಏನಿದೆ, ಷಡ್ಯಂತ್ರ ಆಗಿದೆ, ಆ ಷಡ್ಯಂತ್ರನೂ ಹೊರಗೆ ಬರಬೇಕು, ಷಡ್ಯಂತ್ರ ಹೊರಗೆ ಬರಲಿ ಅಂತಲೇ ನಾವು ತನಿಖೆ ಮಾಡ್ತಾ ಇದ್ದೀವಿ ಅನ್ನುವಂಥ ಅರ್ಥದಲ್ಲಿ ಅವ್ರು ಮಾತಾಡಿದ್ರು. ಅದೆಲ್ಲ ಆದಮೇಲೆ DK ಶಿವಕುಮಾರ್ ಅವರು ಯೂಟರ್ನ್ ತಗೊಂಡ್ರು. ಏನಂತ ಹೇಳಿದ್ರು ಅಂತ ಅಂದರೆ, ನಾನು ನನ್ನ ವೈಯಕ್ತಿಕ ಹೇಳಿಕೆಯನ್ನು ಕೊಟ್ಟಿದ್ದೀನಿ ಅಂತ. ಒಟ್ಟಲ್ಲಿ ಕಾಂಗ್ರೆಸ್ ಒಂದು ಇಕ್ಕಟ್ಟಿನಲ್ಲಿ ಸಿಲುಕಿದೆ, ಮಾಸ್ಟರ್ ಪ್ಲಾನ್ ಮಾಡ್ತಾ ಇದೆ. ಇದು ಎಷ್ಟು ಬೇಗ ಯಾವ ಥರ ಜನರಿಗೆ ರೀಚ್ ಆಗುತ್ತೆ ಅನ್ನೋದ್ರ ಮೇಲೆ ಎಲ್ಲವೂ ನಿಂತಿದೆ. ಸೊ ಇನ್ನು ಸುದ್ದಿಗಳಿದೆ, ಅದನ್ನು ನೋಡೋಣ.